ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆ ಕ್ಲೀನಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ. ಅಂದರೆ ಸುಮಾರು ಕಡೆ ಹೋಗಿರ್ತೀವಿ, ಸುಮಾರು ಮನೆಗೆಲ್ಲ ಹೋದಾಗ ಸ್ವಲ್ಪ ಗಲೀಜಾಗಿ ಇಟ್ಕೊಂಡಿದ್ರು, ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾವೇ ಅಂದ್ಕೊಂಬಂದಿರ್ತೀವಿ, ಎಂಥ ಹೆಂಗ್ಸಪ್ಪ ಇವಳು, ಇವಳು ಮಾತ್ರ ಇಷ್ಟು ನೀಟಾಗಿದ್ದಾಳೆ, ಮನೆ ನೋಡಿದ್ರೆ ಇಷ್ಟು ಈ ಥರ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಬಂದಿರ್ತೀವಲ್ವ. ಬಡವರಾದರೂ ಪರವಾಗಿಲ್ಲ, ಮನೆ ನೀಟಾಗಿದ್ದರೆ ಆ ಮನಸ್ಸಿಗೆ ಹೋದ್ರಿಗೂ ಒಂದು ಸ್ವಲ್ಪ ತೃಪ್ತಿ ಅನಿಸುತ್ತೆ, ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತೆ. ಅದು ಬಿಟ್ಟು ಮನೆ ಗಲೀಜಾಗಿದ್ದರೆ ಒಂಥರ ಮನಸ್ಸಿಗೆ ಹೋದಾಗಲೂ ಒಂದು ಸ್ವಲ್ಪ ಸಮಾಧಾನ ಸಿಗೋಲ್ಲ, ಮನಸ್ಸಿಗೆ ಒಂಥರ ಹಿಂಸೆ ಅನಿಸುತ್ತೆ. ಹಾಗಾಗಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಮನೆ ಕ್ಲೀನಿಂಗ್ ಬಗ್ಗೆ. ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ನೋಡ್ತಾ ಇದ್ದೀರಾ ಮನೆ ಎಷ್ಟು ನೀಟಾಗಿದೆ ಅಂತ. ಅಂದರೆ ಮನೆ ಎಷ್ಟು ನೀಟಾಗಿರುತ್ತೋ ಮನಸ್ಸು ಅಷ್ಟೇ ಸಮಾಧಾನವಾಗಿರುತ್ತೆ ಅಂತ ಹೇಳ್ಬೋದು. ಹೊರಗಡೆ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳತ್ತು ಹೊರಗಡೆಯಿಂದ ದಣಿದು ಬಂದಿರ್ತಾರೆ ಕೆಲಸ ಮಾಡಿಕೊಂಡು. ಮನೆಗೆ ಬಂದ ತಕ್ಷಣ ಅವ್ರಿಗೆ ಒಂಥರ ರಿಲ್ಯಾಕ್ಸ್ ಮೂಡ್ ಬೇಕು, ಅಂದರೆ ಫ್ರೆಶ್ ಗಾಳಿ ಬೇಕು, ಮನೆ ನೀಟಾಗಿರಬೇಕು, ಮನಸ್ಸಿಗೆ ಅವ್ರಿಗೂ ಒಂಥರ ಹಿತ ಅನ್ನಿಸ್ಬೇಕು. ಆಗಲೇ ಮನೆ ಎಷ್ಟೊತ್ತಿಗೆ ಕೆಲಸ ಮುಗಿಯುತ್ತೋ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವೋ ಅಂತ ಅನಿಸ್ಬೇಕು ಅವ್ರ ಮನಸ್ಸಲ್ಲಿ. ಆ ಥರ ಮನೆ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು. ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು ಅಂದರೆ ಎನಿ ಟೈಮ್ ಮನೆ ಕೆಲಸನ ಮಾಡಿಕೊಂಡೇ ಇರಬೇಕು ಅಂತ ಏನಿಲ್ಲ. ಅಂತ ಅಂದರೆ ಅವಾಗಿಂದ ಅವಾಗ ಸ್ವಲ್ಪ ನಾವು ಸೋಂಬೇರಿತನ ಮಾಡೋದ್ರಿಂದ ಮನೆ ಗಲೀಜಾಗಿರುತ್ತೆ. ಸ್ವಲ್ಪ ಮನಸ್ಸು ಮಾಡಿ ಅವಾಗಿಂದ ಅವಾಗಲೇ ಮಾಡಿಕೊಂಡ್ರೆ ಎನಿ ಟೈಮ್ ನೀಟಾಗಿರುತ್ತೆ ಮನೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಕಿಚನ್ ಅಂದರೆ ಅಡುಗೆ ಮನೆ ಅನ್ನೋದು ಹೆಣ್ಮಕ್ಳು ತುಂಬ ಸಮಯ ಕಳೆಯೋ ಅಂಥದ್ದು. ಹಾಗೆಯೇ ಕಳೆದಂಥ ಸಮಯ ತುಂಬ ಚೆನ್ನಾಗಿ ಫ್ರೆಶ್ ಮೂಡ್ ಕೊಡಬೇಕು ಅವ್ರಿಗೆ. ಅಂದರೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಬರಬೇಕು, ಮಾಡಿದ್ದ ಅಡುಗೆ ರುಚಿಯಾಗಿ ಆಗಬೇಕು ಅಂದರೆ ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು. ಅದು ಅಲ್ಲದೆ ದೊಡ್ಡವರು ಹೇಳೋ ಥರ ಅಡುಗೆ ಮನೆ ಅನ್ನೋದು ಅನ್ನಪೂರ್ಣೇಶ್ವರಿ ಜಾಗ. ಅಂದರೆ ಅನ್ನಪೂರ್ಣೇಶ್ವರಿ ನೆಲೆಸಿರುವಂಥ ಜಾಗ ಅಂತ ಹೇಳ್ತಾರೆ, ನಮಗೆ ಅನ್ನ ಕೊಡೋ ಅಂಥ ಜಾಗ. ಆ ಜಾಗನ ಯಾವಾಗಲೂ ನೀಟಾಗಿ ಇಟ್ಕೊಂಡಿರಬೇಕು. ಅಂದರೆ ದೇವತೆಗಳೆಲ್ಲ ಓಡಾಡ್ತಾ ಇರ್ತಾರೆ ನೈಟು ಹಾಗೆ ಹೀಗೆ ಅಂತಾರೆ. ಹಂಗಾಗಿ ಎನಿ ಟೈಮ್ ಯಾವಾಗಲೂ ನಾವು ಕಿಚನ್ನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು, ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊತ. ಇದು ದೊಡ್ಡವ್ರು ಹೇಳೋ ಥರ ಈ ರೀತಿಯಾಗಿ ಧಾರ್ಮಿಕವಾಗಾದರೆ. ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ನಾವು ಮುಸ್ರೆಗಳನ್ನ ಅಲ್ಲಿ ಇಲ್ಲಿ ಹಾಕೋದ್ರಿಂದ ಎಲ್ಲ ಜಿರಳೆಗಳ ಕಾಟ ಎಲ್ಲ ಜಾಸ್ತಿ ಆಗುತ್ತೆ, ಹಲ್ಲಿಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಬರದೇ ಇರೋ ಥರ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂದರೆ ಮೇಯ್ನ್ ಇಂಪಾರ್ಟೆಂಟು ಅಡುಗೆ ಮನೆ ಕ್ಲೀನಾಗಿರಬೇಕು. ಫಸ್ಟ್ ನಾನು ಹೇಳೋದೇನು ಅಂತಂದರೆ, ಅಡುಗೆ ಮನೆ ಕ್ಲೀನಾಗಿರಬೇಕು ಅಂದರೆ ಪಾತ್ರೆಗಳು ಯಾವಾಗಲೂ ಸಿಂಕಲ್ಲಿ ಹಾಕೋದನ್ನು ನಾವು ಬಿಡಬೇಕು. ಅಂದರೆ ಅವಾಗಿಂದ ಅವಾಗಲೇ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬೆಳಗ್ಗೆ ತನಕ ಸಂಜೆ ತನಕ ಕೂಡ ಹಾಕಿದ್ರೆ ಒಂದೇ ಟೈಮ್ ನಾವು ತೊಳಿತೀವಿ ಅನ್ನೋದಾದರೆ ಸಿಂಕೆಲ್ಲ ತೊಳೆದಿರುತ್ತೆ, ಅಷ್ಟೊತ್ತಿಗೆ ಜಿರಳೆ ಹಳ್ಳಿ ಎಲ್ಲ ಓಡಾಡಿರುತ್ತೆ, ಸಣ್ಣ ಸಣ್ಣ ಕೀಟಗಳೆಲ್ಲ ಬಂದು ಕೂತ್ಕೊಳ್ತಾ ಇರುತ್ತೆ. ನಮಗೆ ಏನಾದರೂ ಮಾಡ್ಕೋಬೇಕು ಅಡುಗೆ ಮನೆಗೆ ಹೋಗಿ ಸಡನ್ನಾಗಿ ಅಂದ ತಕ್ಷಣ ಒಂಥರ ಮೆಸ್ಸಿ ಅನಿಸುತ್ತೆ, ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸಲ್ಲ, ಆ ರೀತಿ ಆಗುತ್ತೆ. ಅದೇ ಅಡುಗೆ ಮನೆ ನೀಟಾಗಿತ್ತು ಅಂದ್ಕೊಳ್ಳಿ, ಏನಾದರೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಲ್ವಾ, ಅವ್ರು ಬರೋಷ್ಟರಲ್ಲಿ ಏನಾದರೂ ಮಾಡೋಣ ಈ ಥರ. ಅದೇ ಪಾತ್ರೆ ಅಯ್ಯೋ ಇನ್ನೂ ಇಷ್ಟು ಕೆಲಸ ಇದೆ ಅಷ್ಟು ಕೆಲಸ ಇದೆ ಅಂತ ಸಂಜೆ ತನಕ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಒಂದು ದಿನ ಬೇಗ ಕೆಲಸ ಮುಗಿಸಿ ನೋಡಿ, ಮತ್ತು ಸಂಜೆ ತನಕ ಅವತ್ತಿನ ದಿನ ಎಷ್ಟು ನೀಟಾಗಿ ಹೋಗುತ್ತೆ ಅಂತ. ಹಾಗಾಗಿ ನಾವು ಅವಾಗಿಂದ ಅವಾಗಲೇ ಬೆಳಗ್ಗೆ ನಾಷ್ಟ ಆದ ತಕ್ಷಣ ಬೆಳಗ್ಗೆದು ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ತೊಳೆದು ಇಡೋ ಅಂಥದ್ದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತು ಅವು ತೊಳೆದಿರೋ ಅಂಥದ್ದನ್ನು ಅಷ್ಟೇ ಪೂರ್ತಿಯಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ಡ್ರೈ ಆದ ನಂತರನೇ ನಾವು ಮತ್ತೆ ಯಾವ್ಯಾವ ಜಾಗಕ್ಕೆ ಜೋಡಿಸ್ಬೇಕು ಆ ಜಾಗಕ್ಕೆ ಜೋಡಿಸ್ಕೋಬೇಕು. ಮತ್ತು ಗ್ಯಾಸು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಡೈಲಿ ಒಂದು ಸಲ ತೊಳೀರಿ, ಅದು ಗಲೀಜು ಆಗಿರಲಿ ಬಿಡಲಿ, ಬಟ್ ಒಂದು ಸಲ ನೀಟಾಗಿ ವಾಶ್ ಮಾಡೋ ಅಂಥದ್ದು. ಅಂದರೆ ಬಿಡು ಏನೂ ಆಗಿಲ್ಲ ಅಂದ್ರೂ ಎಣ್ಣೆ ಜಿಡ್ಡಿನ ಅಂಶನಾದರೂ ಸಿಡಿದಿರುತ್ತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಸ್ವಲ್ಪನೇ ಕೂತ್ಕೊಂಡು ಅದೆಲ್ಲ ಬ್ರೌನ್ ಕಲರ್ ಆ ಥರ ಎಲ್ಲ ಇದಾಗುತ್ತೆ. ಹಾಗಾಗಿ ಡೈಲಿ ದಿನಕ್ಕೊಂದು ಸಲ ಆದರೂ ನೈಟ್ ಆದ್ರೂ ನೀವು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಲಗೋದು ಒಳ್ಳೆಯದು. ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಸಿಂಕಲ್ಲಿ ಪಾತ್ರೆಗಳಿಲ್ಲ ಅಂದರೆ ಅರ್ಧ ಕೆಲಸ ಮುಗೀತು ಅಂತಲೇ ಲೆಕ್ಕ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ಸಿಂಕಲ್ಲಿ ಪಾತ್ರೆಗಳನ್ನ ಹಾಕಿ ಟೈಮ್ ವೇಸ್ಟ್ ಮಾಡಬೇಡಿ. ಮತ್ತೆ ಎಲ್ಲ ಹಾಕಿರ್ತೀವಿ, ಮತ್ತು ತೊಳೆಯೋದಕ್ಕೆ ಒಂದು 3/4 ಅವರ್ 1/2 ಅವರ್ ನಮ್ಗೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಅವಾಗಿಂದ ಅವಾಗೇ ತೊಳ್ಕೊಳ್ಳಿ. ಈಗ ನಾನು ಸಿಂಕ್ ಅಥವಾ ಗ್ಯಾಸ್ ಸ್ಟವ್ ಇರ್ಬೋದು, ಅಥವಾ ಮಿಕ್ಸಿ ಇರ್ಬೋದು, ಫ್ರಿಜ್ ಇರ್ಬೋದು, ಯಾವುದಾದ್ರೂ ಆಯಿಲ್ ಎಲ್ಲ ಈಗ
ಗ್ಯಾಸ್ ಡೈಲಿ ಸ್ಕ್ರಬ್ ಮಾಡೋದಕ್ಕಂತೂ ಆಗೋದಿಲ್ಲ ಸ್ಟವ್ನ. ಹಾಗಾಗಿ ನಾನು ಯಾವಾಗಲೂ ಹಬ್ಬ ಹರಿದಿನಗಳಲ್ಲೇ ಸ್ಕ್ರಬ್ ಮಾಡೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಮೆಸ್ಸಿಯಾಗಿ ಇರೋದಿಲ್ಲ ಗ್ಯಾಸು, ನೀಟಾಗಿರುತ್ತೆ. ನೀಟಾಗಿರಬೇಕು ಅಂತಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿದೆ. ಇದು ಬಂದುಬಿಟ್ಟು ವೆನಿಗರ್ ಅಂತ ಒಂದು ಸ್ಪ್ರೇ ಬಾಟಲ್ನ ತೊಗೊಬಿಟ್ಟು ನೀವು ಇದಕ್ಕೆ ಈ ಸ್ಪ್ರೇ ಬಾಟಲ್ಗೆ ವೆನಿಗರ್ನ ಬಳಸ್ಕೋಬೇಕಾಗುತ್ತೆ. ವೆನಿಗರು ತುಂಬಾ ಒಳ್ಳೆಯದು, ಅಂದರೆ ಜಿರಳೆಗಳ ಕಾಟದಿಂದ ಮುಕ್ತಿ ಪಡೆಯೋದಕ್ಕೆ ಈಗ ನಾನು ತೋರಿಸ್ತಾ ಇರೋಂಥದ್ದು ತುಂಬ ಒಳ್ಳೆಯ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. 1-2 ಸ್ಪೂನಷ್ಟು ವೆನಿಗರ್ನ ಹಾಕಿ 1 ಸ್ಪೂನಷ್ಟು ವಿಮ್ ಜೆಲ್ಲನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇಲ್ಲಿ ವೆನಿಗರಲ್ಲಿ 2 ಥರ ಬರುತ್ತೆ, ಅಡುಗೆಗೆ ಬಳಸೋದು ಬರುತ್ತೆ, ಕ್ಲೀನಿಂಗಿಗೆ ಬಳಸೋದು ಬರುತ್ತೆ. ಆಲ್ಮೋಸ್ಟು ಗೋಬಿ ಹತ್ರಲ್ಲೆಲ್ಲ ಕ್ಲೀನಿಂಗ್ ಮಾಡಂದರೆ 20 ರುಪೀಸ್ 1 ಲೀಟರ್ಗೆ 20 ರುಪೀಸ್ ಏನೋ ತೊಗೊಳ್ತಾರೆ, ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ, ಅದನ್ನು ಕ್ಲೀನಿಂಗಿಗೆ ಬಳಸ್ಕೊಳ್ಳಿ. ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಮಾಮೂಲಿ ಅಡುಗೆಗೆ ಬಳಸ್ತೀರಲ್ವ, ಅದನ್ನೇ 1 ಸ್ಪೂನಷ್ಟು ಬಳಸ್ಬೋದು. ಅಷ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಅಥವಾ ಮಾಮೂಲಿ ಕರ್ಪೂರ ಯಾವುದಾದ್ರೂ ಬಳಸ್ಕೋಬೋದು. ಇಷ್ಟನ್ನು ಹಾಕಿ ಜೊತೆಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಅಡುಗೆ ಮನೆ ತುಂಬ ಗಲೀಜಾಗಿದೆ, ಅಂದರೆ ಆಲ್ರೆಡಿ ಆಯಿಲ್ದೆಲ್ಲ ಆಗಿಬಿಟ್ಟಿದೆ ಅನ್ನೋದಾದರೆ ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಸೋಡಾನ ಬಳಸ್ಕೊಳ್ಳಿ. ಆವಾಗ ನೀಟಾಗಿ ಹೋಗುತ್ತೆ ಅಡುಗೆ ಸೋಡಾ ಬಳಸೋದ್ರಿಂದ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಇದು ತುಂಬ ಅಂದರೆ ಜಿರಳೆಗಳಿಗೆ ಈ ರೀತಿ ಇದನ್ನು ಯೂಸ್ ಮಾಡೋದ್ರಿಂದ ಈಗ ಚಿಕನ್ನು, ಫಿಶ್ ಅದು ಏನೇ ಮಾಡಿದ್ರೂ ಇದನ್ನು ಒಂದು ಸಲ ಹಾಕಿ ಕ್ಲೀನ್ ಮಾಡಿಬಿಟ್ರೆ ಆ ಥರ ಬ್ಯಾಡ್ ಸ್ಮೆಲ್ ಯಾವುದೂ ಬರೋದಿಲ್ಲ. ಮನೆ ಯಾವಾಗಲೂ ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಕರ್ಪೂರ ಬಳಸಿರ್ತೀವಲ್ವ, ಹಾಗಾಗಿ ಕರ್ಪೂರ, ವೆನಿಗರು, ವಿಮ್ ಜೆಲ್ಲು 3 ಬಳಸಿರ್ತೀವಲ್ವ, ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಚೆನ್ನಾಗಿರುತ್ತೆ ಅಡುಗೆ ಮನೆ. ಹಾಗಾಗಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ಸ್ಟವ್ ಮೇಲ್ಗಡೆ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಆಯಿಲ್ದು ಕಲೆ ಇರ್ಬೋದು ಏನೂ ಇಲ್ಲ, ಕೈಯಲ್ಲಿ ಕೆರೆದು ತೋರಿಸ್ತಾ ಇದ್ದೀನಿ ನೋಡಿ. ಡೈಲಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಲೆಗಟ್ಟೋದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಗಂಟೆಗಟ್ಟಲೆ ನಾವು ಸ್ಕ್ರಬ್ ಮಾಡಿಬಿಟ್ಟು ಕೆಲಸ ಮಾಡಿ ಸುಸ್ತಾಯಿತು ಅನ್ನೋ ನೆಸಸರಿ ಇರಲ್ಲ. ಹಾಗಾಗಿ ಅವಾಗಲೇ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಸಲ ತೇವ ಮಾಡಿ ನೀಟಾಗಿ ಬಟ್ಟೆನ ತೇವ ಮಾಡಿಕೊಂಡು ಎಲ್ಲನೂ ನೀಟಾಗಿ ಒರೆಸ್ಕೊಬಿಟ್ಟು ಸ್ಪ್ರೇ ಬಾಟ್ಲು ತೊಗೊಂಡು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸ್ಪ್ರೇ ಬಾಟ್ಲಲ್ಲಿ ಒಂದು ಸಲ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ಟವ್ ಕೆಳಗಡೆನೂ ಸಹ ತೋರಿಸ್ತಾ ಇದ್ದೀನಿ, ಅಲ್ಲೂ ಅಷ್ಟೇ ಯಾವುದೇ ರೀತಿ ಕಲೆ ಜಿಡ್ಡಿಂದ ಆ ಥರ ಏನೂ ಇಲ್ಲ. ಹಾಗಾಗಿ ಜಿರಳೆಗಳು ತುಂಬ ಅಂದರೆ ಜಿರಳೆ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಜಿರಳೆಗಳು ತುಂಬ ಕಡಿಮೆ ಅಂತ ಅನ್ನೋದಕ್ಕಿಂತ ಜಿರಳೆ ಸಮಸ್ಯೆನೇ ಬರಲ್ಲ ಅಂತ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ. ಈ ಸ್ಪ್ರೇನ ಬಳಸ್ಕೊಳ್ತಾ ಬನ್ನಿ, ಯಾವುದೇ ಕಾರಣಕ್ಕೂ ಜಿರಳೆ ಸಮಸ್ಯೆ ನಿಮಗೆ ಬರೋದಿಲ್ಲ. ಎಲ್ಲನೂ ಬಟ್ಟೆನ ತೇವ ಮಾಡಿ ಒರೆಸಿದ ನಂತರ ಈ ಥರ ಒಣ ಬಟ್ಟೆಯನ್ನು ತೊಗೊಂಬಿಟ್ಟು ನೀಟಾಗಿ ಒಂದು ಸಲ ಒರೆಸಿ ಸ್ಪ್ರೇ ಮಾಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಸಲ ಒರೆಸ್ಕೊಬಿಟ್ರೆ ಶೈನಿಂಗಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲು ಬರೋದಿಲ್ಲ, ಘಮ ಘಮ ಅಂತ ಇರುತ್ತೆ ಅಡುಗೆ ಮನೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಸಿಂಪಲಾಗಿ ಈ ರೀತಿಯಾಗಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಬಳಸ್ಕೊಂಡು ಸ್ಟವ್ನು ಅಂದರೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಒಗ್ಗರಣೆ ಎಲ್ಲ ಹಾಕ್ದಾಗ ಡಬ್ಬಿಗಳಿಗೆ ಅದೆಲ್ಲ ಸ್ವಲ್ಪ ಸಿಡ್ದಿರುತ್ತಲ್ವ, ಅದನ್ನು ಆವಾಗಲೇ ಕ್ಲೀನ್ ಮಾಡ್ಕೋಬೇಕು. ಈ ರೀತಿಯಾಗಿ ಸುಮ್ಮನೆ ಒರೆಸ್ಕೊಂಡ್ರೆ ಆಯಿತು. ಅದ್ರ ಮೇಲೆಲ್ಲ ಕ್ಯಾಪು ಇವಾಗ ತೊಗೊಂಡಿರ್ತೀವಿ ಎಮರ್ಜೆನ್ಸಿಗೆ, ಆ ಕ್ಯಾಪ್ನ ಹಂಗೆ ಇಡೋದು, ಅದ್ರ ಮೇಲೆಲ್ಲ ಎಣ್ಣೆ ಜಿಡ್ಡಿಂದೆಲ್ಲ ಅದೇ ರೀತಿ ಕೂತ್ಕೊಳ್ಳೋದು, ಆ ಥರ ಆಗುತ್ತೆ. ಹಾಗಾಗಿ ನಾವು ತೊಗೊಂಡ ತಕ್ಷಣ ಬಟ್ಟೆಗಳಿಂದ ಅವಾಗ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನೇ ಬಳಸ್ಬಿಟ್ಟು ನಾವು ಮಿಕ್ಸಿನ ಕ್ಲೀನ್ ಮಾಡ್ಕೋಬೋದು, ಆಮೇಲೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೋದು, ಡೈನಿಂಗ್ ಟೇಬಲ್ ಇರ್ಬೋದು, ಟೀಪಾಯ್ ಇರ್ಬೋದು, ಎಲ್ಲದಕ್ಕೂ ಈ ಸ್ಪ್ರೇ ಬಾಟ್ಲನ್ನು ಆರಾಮ್ಸೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ನಾನು ಈ ಮಿಕ್ಸಿನ ತೊಗೊಂಡು 4 ವರ್ಷ ಆಯಿತು, ಇನ್ನೂ ಹೊಸದಿದ್ದಂಗಿದೆ. ಯಾವುದೇ ಒಂದು ವಸ್ತುನ ಆಗಿರ್ಬೋದು ನಾವು ತೊಗೊಳೋದು ದೊಡ್ಡದಲ್ಲ, ತೊಗೊಂಡ್ಮೇಲೆ ಅದನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವಿ, ಯಾವ ರೀತಿಯಾಗಿ ಇಟ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಹೊಸದು ಕಣ್ಣಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ಈಗ ಡೈನಿಂಗ್ ಟೇಬಲ್ ಇರ್ಬೋದು ಅಥವಾ ಟೀಪಾಯ್ ಮೇಲೆ ಇರ್ಬೋದು, ಮಕ್ಕಳು ತಿಂತಾ ಇರ್ತಾರಲ್ವ, ಅದು ಇದು ತಿಂದಾಗ ಈ ರೀತಿ ಎಲ್ಲ ಚೆಲ್ಲೋದಿದ್ದೇ ಇರುತ್ತೆ. ಅದಕ್ಕೂ ಅಷ್ಟೇ ಈ ರೀತಿಯಾಗಿ ಸುಮ್ಮನೆ ಸ್ಪ್ರೇ ಮಾಡಿಬಿಟ್ಟು ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು. ಮಕ್ಕಳೆಲ್ಲ ಹೋದ ತಕ್ಷಣ ಈ ರೀತಿ ಸ್ಮಾಲ್ ಆಗಿಂದಾಗಲೇ ಕ್ಲೀನ್ ಮಾಡಿಬಿಟ್ರೆ ಎನಿ ಟೈಮ್ ಯಾರಾದರೂ ಯಾವಾಗಾದರೂ ಬರಲಿ ಅಲ್ವಾ, ಟೆನ್ಷನ್ ಇರಲ್ಲ. ಒಂದು 10 ನಿಮಿಷ ಈಗ ಸೋಂಬೇರಿತನ ಮಾಡಿದೆ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ಇನ್ನು ಇದನ್ನೇ ಯೂಸ್ ಮಾಡಿ ನಾವು ಈ ರೀತಿಯಾಗಿ ಫ್ರಿಜ್ಜನ್ನು ಸಹ ನಾವು ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನಾವು ದಿನಕ್ಕೆ ಅದೆಷ್ಟು ಸರಿ ಫ್ರಿಜ್ ಬಾಗಿಲು ತೆಗಿತೀವೋ ಹಾಕ್ತೀವಲ್ವ, ತೆಗಿಬೇಕಾದ್ರೆ ಸ್ವಲ್ಪ ಆಯಿಲ್ದೆಲ್ಲ ಇದಾಗಿ ಒಂಥರ ಜಿಡ್ ಥರ ಆಗಿರುತ್ತೆ. ಅದನ್ನು ಅಷ್ಟೇ ಈಸಿಯಾಗಿ ಇದರಿಂದ ಕ್ಲೀನ್ ಮಾಡ್ಕೋಬೋದು.
ನೋಡಿ ಇದ್ರ ಮೇಲೆ ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಜಿಡ್ಡಾಗಿ ಕಾಣಿಸ್ತಾ ಇದೆ. ಅದನ್ನು ಅಷ್ಟೇ ನಾವು ಸ್ಕ್ರಬ್ ಮಾಡಬೇಕು, ತುಂಬ ಹೊತ್ತು ತಿಕ್ಕಬೇಕು ಅನ್ನೋದೇನಿಲ್ಲ. ಇದನ್ನು ಸ್ಪ್ರೇ ಮಾಡಿಬಿಟ್ಟು ಸುಮ್ಮನೆ ಬಟ್ಟೆನ ತೇವ ಮಾಡಿಬಿಟ್ಟು ಈ ರೀತಿಯಾಗಿ ಒರೆಸ್ಕೊಂಡ್ರೆ ಸಾಕು. ಎಷ್ಟು ನೀಟಾಗಿ ಹೋಯ್ತು ನೋಡಿ ಅಲ್ಲಿರೋವಂಥ ಕಲೆ. ಅಷ್ಟೇ ಸಿಂಪಲ್ಲಾಗಿ ಈ ರೀತಿಯಾಗಿ ನಾವು ಆವಾಗಲೇ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬೋದು, ಅಂದರೆ ರಿಸ್ಕ್ ಇರೋಲ್ಲ. ಇನ್ನು ಮಾಮೂಲಿ ನಾವು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಸಲ ಬಾತ್ರೂಮ್ನ ಅಷ್ಟೇ 5 ನಿಮಿಷದ ಕೆಲಸ ಅಷ್ಟೇ. ಬೇರೆ ಟೈಮಲ್ಲಿ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ತೊಳಿತೀವಿ ಅಂದರೆ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕು ಬಾತ್ರೂಮೆಲ್ಲ ಕ್ಲೀನ್ ಮಾಡೋಕ್ಕೆ. ಡೈಲಿ ಕ್ಲೀನ್ ಮಾಡ್ತೀವಿ ಅಂದರೆ ಒಂದು 5 ನಿಮಿಷದ ಕೆಲಸ ಅಷ್ಟೇ. ಕ್ಲೀನ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋದರೆ ಆಯಿತು. ಇಷ್ಟೇ ಫ್ರೆಂಡ್ಸು, ಸಿಂಪಲ್ಲಾಗಿ ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ರಿಸ್ಕ್ ಅನಿಸಲ್ಲ. ಕೆಲವೊಂದು ವಿಚಾರಗಳಲ್ಲಿ ಮಕ್ಕಳಿಗೂ ಸಹ ಸ್ವಲ್ಪ ತಿಳುವಳಿಕೆ ಹೇಳ್ಬೇಕು ಅಂತ ಹೇಳಿದ್ನಲ್ವ. ಮಕ್ಕಳಿರೋ ಮನೆ ಸಹಜವಾಗಿ ಗಲೀಜು ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೂ ಒಂದಷ್ಟು ನಾವು ತಿಳುವಳಿಕೆನ ಹೇಳ್ಕೊಡ್ಬೇಕಾಗುತ್ತೆ, ಅಂದರೆ ಚಿಕ್ಕದ್ರಲ್ಲೇ ಕಲಿಸ್ಬೇಕಾಗುತ್ತೆ. ಯಾವುದೇ ಒಂದು ವಸ್ತುನ ತೊಗೊಂಡ ತಕ್ಷಣ ಆ ವಸ್ತುನ ಎಲ್ಲಿ ತೊಗೊಂಡ್ರು ಅಲ್ಲೇ ಇಡೋ ಅಂಥದ್ದು. ಬುಕ್ಸ್ ಇರ್ಬೋದು, ಆಟದ ಸಾಮಾನು ಇರ್ಬೋದು, ಆಟ ಎಲ್ಲ ಆಡಿದ ನಂತರ ಅದು ಎಲ್ಲಿತ್ತೋ ಆ ಪ್ಲೇಸ್ಗೆ ಸೇರಿಸ್ಬಿಡಿ ಅನ್ನೋದಿರ್ಬೋದು. ಬುಕ್ಸ್ಗಳಾಗಿತ್ತು ಅಷ್ಟೇ, ನೀವು ಬರೆಯೋದಾದ ತಕ್ಷಣ ಆ ಬುಕ್ಸನ್ನು ನೀಟಾಗಿ ಜೋಡಿಸ್ಕೊಂಡು ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಇಡೋದಿರ್ಬೋದು. ಅಥವಾ ಊಟ ಆದ ತಕ್ಷಣ ಪಾತ್ರೆ ತಿಂದಿರೋ ತಟ್ಟೆನ ಎಲ್ಲಂದ್ರೆ ಅಲ್ಲೇ ಬಿಡ್ದೇನೆ ಅದನ್ನು ನೀಟಾಗಿ ತೊಗೊಂಡೋಗಿ ಸಿಂಕಿಗೆ ಹಾಕಿ ಅಂತ ಹೇಳ್ಕೊಡೋದಿರ್ಬೋದು. ಈ ಥರ ಈಗ ಬಿಚ್ಚಿರೋ ಸ್ಕೂಲಿಂದ ಬಂದ ತಕ್ಷಣ ಬಿಚ್ಚಿರೋ ಬಟ್ಟೆಗಳನ್ನ ಆಚೆ ಒಂದು ಈಚೆ ಒಂದು ಬಿಸಾಕೋ ಬದಲು ಅದನ್ನು ಯಾವ್ಯಾವ ಜಾಗಕ್ಕೆ ಟೈ ಇರ್ಬೋದು, ಬೆಲ್ಟ್ ಇರ್ಬೋದು, ಶೂಸ್ ಇರ್ಬೋದು, ಯಾವ್ಯಾವ ಜಾಗಕ್ಕೆ ಎತ್ತಿಡಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ತಾ ಹೋದರೆ ನಮಗೂ ಕೆಲಸ ಕಮ್ಮಿ ಆಗುತ್ತೆ, ಮನೆಯೂ ನೀಟಾಗಿರುತ್ತೆ. ಹಾಗಾಗಿ ಮಕ್ಕಳಿಗೂ ಅದನ್ನು ಸ್ವಲ್ಪ ಮನವರಿಕೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಹಾಗಾಗಿ ಈ ರೀತಿ ಅವ್ರದ್ದು ಮಕ್ಳದ್ದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮಕ್ಕಳಿಗೆ ಶಿಸ್ತನ್ನು ಕಲಿಸ್ಕೊಡೋದು. ಆಮೇಲೆ ಸ್ವಿಚ್ಚನ್ನು ಹಾಕ್ತೀವಿ ಮಾಡ್ತೀವಿ ಅಂತೇಳಿ ಸ್ವಿಚ್ ಮೇಲೆಲ್ಲ ಡೈಲಿ ಆಫ್ ಮಾಡೋದು ಆನ್ ಮಾಡೋದು ಅಂದರೆ ಸ್ವಿಚ್ಚೆಲ್ಲ ಗಲೀಜಾಗಿರುತ್ತೆ. ಅದನ್ನು ಅಷ್ಟೇ ಆವಾಗಲೇ ಒರೆಸ್ಕೊಂಡ್ರೆ ಆಯಿತು. ಆಮೇಲೆ ಮೇಯ್ನ್ ಇಂಪಾರ್ಟೆಂಟು ಬಟ್ಟೆಗಳನ್ನ ವಾಶಿಗೆ ಹಾಕಿರ್ತೀವಿ, ತಗೊಂಡೋಗಿ ವಾಶೆಲ್ಲ ಆದ ನಂತರ ಒಣಗಿಸಿದ್ಮೇಲೆ ತಂದು ಈ ಥರ ಒಂದು ಜಾಗಕ್ಕೆ ಸೇರಿಸೋದು. ಸ್ವಲ್ಪ ಇದೆಯಲ್ವಾ ಮತ್ತೆ ನಾಳೆ ಮಡ್ಚೋಣ ಅನ್ನೋದು, ಮತ್ತೆ ನಾಳೆ ತರೋದು, ನಾಳೆನೇ ಸ್ವಲ್ಪ ಇದೆಯಲ್ವಾ ಮಡ್ಚೋಣ ಅಂತ ಅದೆಲ್ಲೇ ಒಂದು ರಾಶಿಯಷ್ಟು ಬಟ್ಟೆನ ಹಾಕ್ಕೊಳ್ಳೋದು. ಸಡನ್ನಾಗಿ ಯಾರನ್ನ ಬರ್ತಾರೆ ಅಂದ ತಕ್ಷಣ ಬಟ್ಟೆಗಳನ್ನ ಮಡ್ಚೋಕ್ಕೆ ಸ್ಟಾರ್ಟ್ ಮಾಡೋದು. ಅದು ಒಂದು ದಿನ ಆದ್ರೂ ಬಟ್ಟೆ ಮಡ್ಚೋದ್ರಲ್ಲೇ ಟೈಮ್ ಆಗುತ್ತೆ. ಅಥವಾ ಇಲ್ಲ ಯಾವುದಾದ್ರೂ ಒಂದು ಮೂಟೆಯಲ್ಲಿ ಕಟ್ಬಿಟ್ಟು ಸೈಡಿಗೆ ಇಡೋದು, ಆ ಬಟ್ಟೆಗಳೆಲ್ಲ ಸುಕ್ಕಾಗೋಗುತ್ತೆ. ಆ ರೀತಿಯಾಗಿ ಮಾಡೋದಕ್ಕಿಂತ ಕೆಲಸ ಎಲ್ಲ ಮುಗಿದ ನಂತರ ಮಕ್ಕಳನ್ನ ಓದಿಸ್ಬೇಕಾರಾಗಿರ್ಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಆಗಿ ಟಿ ವಿದು ಏನಾದರೂ ನೋಡ್ತೀರಾ ಅನ್ನೋದಾದರೆ ಟಿ ವಿ ಹಾಕ್ಕೊಂಡಿರ್ಬೋದು, ಅಥವಾ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಓದಿಸ್ತೀರಲ್ವ ಅವ್ರ ಟೈಮಿಗೆ ಅವ್ರಿಗೆ ಹೇಳ್ಕೊಡ್ತಾ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಕೆಲಸನ ನಾವು ಮಾಡಿಕೊಂಡ್ರೆ ಅಲ್ಲಿ ಟೈಮೂ ಸೇವ್ ಆಗುತ್ತೆ. ನಮಗೆ ಬಟ್ಟೆ ಮಡ್ಚೋದಕ್ಕೆ ಬೋರ್ ಅನಿಸೋದಿಲ್ಲ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಮಡಚ್ಬೋದು, ಅಥವಾ ಟಿ ವಿ ನೋಡ್ಕೊಳ್ತಾನಾದ್ರೂ ಅವತ್ತಿನ ಬಟ್ಟೆ ಅವತ್ತೇ ಮಡಚಿ ಇಡೋದ್ರಿಂದ ಕೆಲಸ ಬೇಗ ಆಗುತ್ತೆ, ಮನೆಯೂ ನೀಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಅಂದರೆ ಮಾಮೂಲಿಯಾಗಿ ಕಸ ಗುಡಿಸೋದು, ನೆಲ ಒರೆಸೋದು ಮಾಮೂಲಿಯಾಗಿ ಮಾಡ್ತೀವಿ. ಬಟ್ ಈ ವಿಚಾರದಲ್ಲಿ ಸ್ವಲ್ಪ ಸೋಂಬೇರಿತನ ತೋರಿಸ್ತೀವಿ ಅಂತಲೇ ಹೇಳ್ಬೋದು. ಅಂದರೆ ಸಿಂಕಲ್ಲಿ ಪಾತ್ರೆಗಳನ್ನ ಕೂಡಾಕೋದಿರ್ಬೋದು, ಅಥವಾ ಬಟ್ಟೆಗಳನ್ನ ಟೈಮಿಗೆ ಸರಿಯಾಗಿ ಮಡ್ಚಿಡದೇ ಇರ್ಬೋದು. ಈ ಟೈಮಲ್ಲಿ ಇದರಲ್ಲಿ ಸ್ವಲ್ಪ ಸೋಂಬೇರಿತನ ಮಾಡ್ತೀವಿ, ಬಿಟ್ಟರೆ ಇನ್ನೇನು ಕಸ ಗುಡಿಸೋದು ನೆಲ ಒರೆಸೋದು ಮಾಡ್ತೀವಲ್ವ. ಹಾಗಾಗಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.